ಅದೇ ರೀತಿ ಮುಂದೆ 9ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಅವನು ಕಣ್ಣೀರಾಗಿ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಬೀಪಿ ಪ್ರಾಫಿಟ್ ಅಂತ ಕರೀತಾರೆ, ಕಣ್ಣೀರ ಪ್ರವಾದಿ ಅಂತ ಕರೀತಾರೆ. ಯಾರನ್ನ ಏನಂತ ಕರೀತಾರೆ? ಕಣ್ಣೀರ ಪ್ರವಾದಿ ಅಂತ. ಕಣ್ಣೀರ ತಾನೆ ನೋಡಿ, ಅವನು ಒಬ್ಬ ಮನುಷ್ಯ ಅಲ್ಲ, ದೇವರ ಮೇಲೆ ವಿಶ್ವಾಸ ಇದೆ. ಅವನು ನೋವಿನ ಮೇಲೆ ನೋವು, ಪೆಟ್ಟಿನ ಮೇಲೆ ಪೆಟ್ಟು, ಅದರಿಂದ ಅವನಿಗೂ ಒಂಥರ ತೊಂದರೆ. ಅಯ್ಯೋ ದೇವರೇ, ನೀನು ಇದೆಯಾ ಅನ್ನುವಂಥ ರೀತಿಯಲ್ಲಿ. ಆಮೇಲೆ ಅದೇ 20ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಆತ ಹೇಳ್ತಾನೆ, ಏನಂತ ಹೇಳ್ತಾನೆ? ಎಲ್ಲರೂ ನನ್ನನ್ನು ಅನಾಥರನ್ನಾಗಿ ಮಾಡಿದ್ದಾರೆ. ಇಂಥ ಮಾತನ್ನು ಎಲ್ಲರೂ ನನ್ನನ್ನು ಅನಾಥರನ್ನಾಗಿ ಮಾಡಿದ್ದಾರೆ. ದಿನವೆಲ್ಲ ನನ್ನನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ದಿನವೆಲ್ಲ ನನ್ನನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ದೇವರೇ, ನೀನು ಎಲ್ಲಿ? ನಾವು ನಮ್ಮ ಜೀವನಕ್ಕೆ ಬರೋಣ. ನಾವು ಏನು ಮಾಡ್ತೀವಿ? ನಮಗೆ ಕಷ್ಟ ಬಂದಾಗ, ತೊಂದರೆ ಬಂದಾಗ ದೇವರಿಗಾರ ನನ್ನ ಪಾಲಿಗೆ ಅಂತೇವೆ, ಅವಿಶ್ವಾಸಕ್ಕೆ ಒಳಗಾಗ್ತೀವಿ. ಅದಕ್ಕೆ ಇವತ್ತಿನ ಶುಭ ಸಂದೇಶದಲ್ಲಿ ಹೇಳುವಂತಿದ್ದ ಮಾತು, ಅಲ್ಪ ವಿಶ್ವಾಸಿಗಳೇ ಭಯ. ಇಷ್ಟು ಯಾಕೆ ನಿಮಗೆ ಇಷ್ಟು ಭಯ? ಯಾಕಿಷ್ಟು ನಿಮಗೆ ಭಯ? ಹೌದು, ಆತ್ಮೀಯ ಬಂಧುವಾದ ಸಂತ ಅಂತೋನಿಯವರ ಹಬ್ಬಕ್ಕೆ ನಾವು ಸಿದ್ಧರಾಗ್ತಾ ಇರಬೇಕಾದ್ರೆ, ಸಂತ ಅಂತೋನಿಯವರು ಇದೇ ಯೆರೆಮೀಯ ಪ್ರವಾದಿಯ ಗ್ರಂಥವನ್ನ ಬಹಳ ಬಾರಿ ಓದಿ ಧ್ಯಾನ ಮಾಡಿದ್ದಾರೆ ಅಂತ ಮಾಡಿದ್ದಾರೆ. ಪ್ರಾರಂಭದಲ್ಲೇ ಹೇಳಿದೆ, ಅವರು ಖಂಡಿತವಾಗಿಯೂ ವಿಶ್ವಾಸದ ಸಂತರು. ವಿಶ್ವಾಸದಿಂದಲೇ ಭರವಸೆಯಿಂದಲೇ ಪ್ರೀತಿ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ನನಗೂ ನಿಮಗೂ ತಿಳಿಸ್ತಾ ಇದ್ದಾರೆ. ಏನಂತ? ಮಾತಿನಿಂದ ನೋವು ಬರಬಹುದು ನಮಗೆ, ಒಳ್ಳೆಯ ಉಪದೇಶ, ಒಳ್ಳೆಯ ರೀತಿಯ ಮಾತುಗಳಿಗೆ ನಿಮಗೆ ತೊಂದರೆ ಬರಬಹುದು. ವಿಶ್ವಾಸ ಕಳ್ಕೊಬೇಡಿ, ಭರವಸೆ ಕಳ್ಕೊಬೇಡಿ. ಎರಡನೇದಾಗಿ ದೈಹಿಕವಾಗಿ ಕಾಯಿಲೆ ಪ್ರಸಾರಗಳು, ನೋವುಗಳು, ಚಿಂತೆಗಳು ಬಂದರೂ ಕೂಡ ಆವಾಗಲೂ ಕೂಡ ವಿಶ್ವಾಸ ಕಳ್ಕೊಳ್ಬೇಡಿ, ಭರವಸೆ. ಅವಿಶ್ವಾಸಕ್ಕೆ, ಅಪನಂಬಿಕೆಗೆ ನೀವು ಒಳಗಾದಾಗಲೂ ಕೂಡ ನೀವು ವಿಶ್ವಾಸ ಕಳ್ಕೊಳ್ಬೇಡಿ, ಭರವಸೆ ಕಳ್ಕೊಳ್ಬೇಡಿ. ದೇವರು ನಿಮಗೆ ಖಂಡಿತವಾಗಿ ದಾರಿ ತೋರಿಸ್ತಾರೆ ಅನ್ನೋದನ್ನ ಸಂತ ಅಂತೋನಿಯವರೇ ನಮಗೆ ಹೇಳ್ತಾ ಇದ್ದಾರೆ. ಈ ರೀತಿ ನಾವು ಸದಾಕಾಲ ಆ ಬೆಳಗಬೇಕಾದ ಕೃಪೆಗಾಗಿ ಬೇಡುತ್ತಾ ಈ ಪೂಜೆಯನ್ನು ಮುಂದುವರಿಸೋಣ. ಆಮೇಲೆ ಎದುರಿಸೋಣ. ಆತ್ಮೀಯ ಬಂಧುವಾದರೆ, ಪರಮ ಪ್ರಭು ಈ ಪವಿತ್ರ ಪೀಠದ ಮುಂದೆ ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದಾರೆ. ನಮ್ಮ ದಯಾಪೂರಿತ ವರದಾನಗಳನ್ನು ನಮ್ಮ ಮೇಲೆ ಸುರಿಸುವಂತೆ ಈಗ ಭಕ್ತಿಯಿಂದ ಅವರಲ್ಲಿ ನಮ್ಮ ಕೆಲವು ಬೇಡಿಕೆ ಕೋರಿಕೆಗಳ ಮುಖಾಂತರ ವಿನಂತಿಸೋಣ. ನಿಮ್ಮ ಉತ್ತರ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ವಿಶ್ವಾಸದ ವರವನ್ನು ಪಡೆದಿರುವ ಧರ್ಮಸಭೆಯ ಮುಖಂಡರಾದ ವಿಶ್ವಗುರು, ಧರ್ಮಾಧ್ಯಕ್ಷರು ಹಾಗೂ ಗುರು ಕನ್ಯಾ ಸಹೋದರಿಯರು ವಿಶ್ವಾಸದಲ್ಲಿ ಆಳವಾಗಿ ಬೇರೂರಿ ತಮ್ಮ ಮಂದಿಯನ್ನು ದೇವರ ವಿಶ್ವಾಸದಲ್ಲಿ ಬೆಳೆಸಲು ಬೇಕಾದ ಕೃಪೆ ಹೇರಳವಾಗಿ ಲಭಿಸುವಂತೆ ಪ್ರಾರ್ಥಿಸೋಣ. ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ರಾಷ್ಟ್ರೀಯ ಮುಖಂಡರು ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸಲಿ. ಭ್ರಷ್ಟಾಚಾರವನ್ನು ಬಿಟ್ಟು ಜನರ ಕಷ್ಟ ದುಃಖಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರ ಸಂತೋಷಕ್ಕಾಗಿ ಮತ್ತು ದೇಶದ ಅಭಿವೃದ್ಧಿಗಾಗಿ ದುಡಿಯಲೆಂದು ಪ್ರಾರ್ಥಿಸೋಣ. ಇಂದಿನ ದಯಾವಾಕ್ಯ ಸದೃಢದ ವಿಶ್ವಾಸಕ್ಕೆ ಭರವಸೆಯ ಸಂತಾನದೋರಿ. ಈ ವಾಕ್ಯಗಳಲ್ಲಿ ಭರವಸೆ ಇಟ್ಟು ಇಲ್ಲಿಗೆ ಆಗಮಿಸಿರುವ ಭಕ್ತರಿಗೆ ಆ ಕರುಣಾಳು ದೇವರು ಸಂತಾನೋಣಗಳ ಮೂಲಕ ವರದಾನಗಳ ಪವಾಡಗಳ ಸುರಿಮಳೆ ಸುರಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ.
ಪುಣ್ಯಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತಾದಿಗಳು ನಮ್ಮ ಬಾಲಕ ಸಂತರ ಕೃಪಾಶೀರ್ವಾದಗಳಿಗೆ ಪಾತ್ರರಾಗಲಿ ಎಂದು ಪ್ರಾರ್ಥಿಸೋಣ. ವಿವಿಧ ರೋಗಗಳಿಂದ ಬಳಲುತ್ತಿರುವ ಭಕ್ತ ಜನತೆಗಾಗಿ ಪ್ರಾರ್ಥಿಸೋಣ. ಮಾನಸಿಕ ಮತ್ತು ದೈಹಿಕ ನೋವಿನಿಂದ ಪ್ರತಿದಿನವೂ ನರಳುತ್ತಿರುವ ಈ ಜನರು ಪ್ರಭು ಯೇಸುವಿನಿಂದ ಹಾಗೂ ಸಂತ ಅಂತೋಣಿಯವರ ಮೂಲಕ ಸ್ವಸ್ಥತೆಯನ್ನು ಪಡೆದು ಬದುಕಲ್ಲಿ ನೆಮ್ಮದಿಯನ್ನು ಮಾಡಲು ಕಲಿಸುವಂತೆ ಪ್ರಾರ್ಥಿಸೋಣ. ಸ್ವಲ್ಪ ಹೊತ್ತು ಮೌನವಾಗಿ ನಮ್ಮ ವೈಯಕ್ತಿಕ ಉದ್ದೇಶಗಳಿಗಾಗಿ ಪ್ರಾರ್ಥಿಸೋಣ. ಮಹಾಮಹಿಮ ಪ್ರಭುವೇ, ನೀವು ಸರ್ವವಲ್ಲಭರು, ಸರ್ವಶಕ್ತರು. ಕೇಳಿಕೊಂಡ ಈ ನಮ್ಮ ಕೋರಿಕೆಗಳನ್ನು ಕೇಳದೆ ಮನದಾಳದಲ್ಲಿ ಉಳಿದಿರುವ ಎಲ್ಲ ನಮ್ಮ ಬೇಡಿಕೆ ಪ್ರಾರ್ಥಿಸೋಣ. ಮಹಾಮಹಿಮ ಪ್ರಭುವೇ, ನೀವು ಸರ್ವವಲ್ಲಭರು, ಸರ್ವಶಕ್ತರು. ಕೇಳಿಕೊಂಡ ಈ ನಮ್ಮ ಕೋರಿಕೆಗಳನ್ನು ಕೇಳದೆ ಮನದಾಳದಲ್ಲಿ ಉಳಿದಿರುವ ಎಲ್ಲ ನಮ್ಮ ಬೇಡಿಕೆಗಳನ್ನು ಆಲಿಸಿ ತಕ್ಕ ಸದುತ್ತರವನ್ನು ದಯಪಾಲಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. Thank you.
ಜೊತೆಗೆ ನಾವು ಅರ್ಪಿಸಿರುವ ನಮ್ಮ ಕಷ್ಟ, ದುಃಖ, ಚಿಂತೆ, ನೋವುಗಳನ್ನು ಆ ಪರಮ ಪ್ರಭು ಅಂಗೀಕರಿಸುವಂತೆ ಪ್ರಾರ್ಥಿಸಿರಿ. ಪ್ರಭು ಪುನೀತ ಪಾದವಾದ ಸಂತ ಅಂತೋನಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಪಾದವಾದ ಸಂತ ಅಂತೋಣಿಯವರ ಸ್ಮರಣೆಯನ್ನು ನಿಮ್ಮ ಧರ್ಮಸಭೆ ಹರ್ಷಪಡುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಿಕ್ತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅವರನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವು. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬರಿಯಿಂದ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನು ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಲಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮದಕ್ಷ ಫ್ರಾನ್ಸ್ ಅವರೊಂದಿಗೂ ಸಕಲ ಯಾದವರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ನಡೆಸಲಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿರುವಂತಹ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಕಡೆಗೆ ಬರಮಾಡಿರಿ. ನಮ್ಮ ಮೇಲೂ ದಯತೋರಲಿ. ದೇವಾನ ಪೂಜ್ಯ ಕನ್ಯಾವರಿಯವರೊಂದಿಗೂ ಆಕೆಯ ಪ್ರಸಂಗ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ
ಗೌರವವು ಮಹಿಮೆಯೋ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಮ್ಮ ಜೀವನ ಸದೃಢ ವಿಶ್ವಾಸದ ಜೀವನವಾದಾಗ ತುಂಬಿರುತ್ತೆ, ಬಾಳು ಪ್ರೀತಿಮಯವಾಗುತ್ತೆ. ಇದಕ್ಕೆ ಬೇಕಾದ ಕೃಪಾವರಗಳಿಗಾಗಿ ಪ್ರಭುವೇ ಕಲಿಸಿದ ಪ್ರಾರ್ಥನೆ ಮುಖಾಂತರ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪೂಜಿತವಾಗಲಿ, ನಿನ್ನ ರಾಜ್ಯವಾಗಲಿ, ನಿನ್ನ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಾವು ಮಾಡಿರುವ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮೀಯರೇ, ಪರಸ್ಪರ ಶಾಂತಿಯನ್ನು ಹಾರೈಸಿ.
ಆಶೀರ್ವದಿಸುವಂತಹ ನಮ್ಮ ರಕ್ಷಕರು. ಇವರನ್ನು ಸ್ವೀಕರಿಸಲು ಬಂದಿರುವ ನಾವು ನಿಜವಾಗಿಯೂ ಭಾಗ್ಯವಂತರು. ಪ್ರಭು ಯೇಸು ಕ್ರಿಸ್ತರೇ, ನನ್ನ ಆತ್ಮದಲ್ಲಿ ನೆಲೆಸಿರುವ ನನ್ನ ಪ್ರಭುವೇ, ನಿಮಗೆ ನನ್ನ ಅನುಕೂಲವಾದರೆ ನಾನೇ ದ್ರಾಕ್ಷಾವಳಿ, ನೀವೇ ಅದರ ಅವರುಗಳು. ನನ್ನಿಂದ ಬೇರ್ಪಟ್ಟು ನೀವಿದ್ದೇನು ಮಾಡಲಾರದು ಎಂದು ನಿಮ್ಮನ್ನು ನಾನು ವಿಶ್ವಾಸಿಸುತ್ತೇನೆ. ಈಗ ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ಒಂದಾಗಿರುವಂತೆ ಸದಾ ನಾವು ಒಂದಾಗಿರಲು ನನ್ನನ್ನು ಆರಿಸಿರಿ. ನಿಮ್ಮನ್ನು ಪೂಜಿಸಿ ನಿಮ್ಮಂತಾಗಿರುವ ನಾನು ಸದಾ ನಿಮ್ಮ ವಾಕ್ಯವನ್ನು ಆಲಿಸಿ ಪಾಲಿಸಿ ನಿಮ್ಮನ್ನು ನನ್ನ ನಡೆನುಡಿಯ ಮೂಲಕ ಇದರಲ್ಲಿ ಇರುವ ಸಾಧನವನ್ನಾಗಿ ನನ್ನನ್ನು ಪರಿವರ್ತಿಸಿರಿ. ನಿಮ್ಮ ರಕ್ಷಣಾ ಕರಗಳು ನನ್ನನ್ನು ಸಕಲ ಕೇಡುಗಳಿಂದ ಕಾಪಾಡಿ ರಕ್ಷಿಸಿರಿ. ಆಮೆನ್. ಸಮರ್ಪಣಾ ಪ್ರಾರ್ಥನೆ. ನನ್ನ ಪ್ರೀತಿಯ ಯೇಸುವೇ, ನೀವು ನಿಮ್ಮನ್ನೇ ನನಗೆ ಪರಮ ಪ್ರಸಾದದ ಮೂಲಕ ಸಂಪೂರ್ಣವಾಗಿ ಕೊಟ್ಟಿದ್ದೀರಿ. ಈಗ ನಾನು ನನ್ನನ್ನೇ ನಿಮಗೆ ಸಮರ್ಪಿಸುತ್ತೇನೆ. ನನ್ನ ತುಟಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ಯಾವಾಗಲೂ ನಿಮ್ಮ
ನನ್ನ ದೇಹವನ್ನು ನಿಮಗೆ ಅರ್ಪಿಸುತ್ತೇನೆ. ಯಾವಾಗಲೂ ಪರಿಶುದ್ಧವಾಗಿರುವಂತೆ ಕಾಪಾಡಿರಿ. ನನ್ನ ಆತ್ಮವನ್ನು ನಿಮಗೆ ಅರ್ಪಿಸುತ್ತೇನೆ. ಪಾಪದಲ್ಲಿ ಬೀಳದಂತೆ ಕಾಪಾಡಿರಿ. ನನ್ನ ಮನಸ್ಸನ್ನು ನಿಮಗೆ ಅರ್ಪಿಸುತ್ತೇನೆ. ಸೈತಾನನ ಶೋಧನೆಯಿಂದ ರಕ್ಷಿಸಿರಿ. ನನ್ನ ಹೃದಯವನ್ನು ನಿಮಗೆ ಅರ್ಪಿಸುತ್ತೇನೆ. ಅದು ನಿಮ್ಮನ್ನು ನಿರಂತರವೂ ಪ್ರೀತಿಸುವಂತೆ ಮಾಡಿರಿ. ನನ್ನ ಉಸಿರನ್ನು, ಅದರಲ್ಲೂ ವಿಶೇಷವಾಗಿ ನನ್ನ ಕೊನೆಯ ಉಸಿರನ್ನು ನಿಮಗೆ ಅರ್ಪಿಸುತ್ತೇನೆ. ನನ್ನ ಬದುಕಿನಲ್ಲೂ ಸಾವಿನಲ್ಲೂ ಸದಾ ನಿಮ್ಮೊಳಗಿರಲು ಆಶಿಸುತ್ತೇನೆ. ಆಮೆನ್. ಸರ್ವಶಕ್ತ ದೇವರೇ, ಪುನೀತ ಪಾದುವ ಸಂತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡಲು ಸಿದ್ಧರಾಗುತ್ತಿರುವ ನಾವು ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣೆಯ ಮತದಲ್ಲಿ ನಾವು ಸದಾ ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ಸಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ಈ ನೋಡಾಟದ ಆರಾಧನಾ ವಿದ್ಯಾರ್ಥಿಗಳ ಶುಭಾಶಯಗಳನ್ನು ನನಗೆ ಕೋರುತ್ತೇನೆ. ಇಂದಿನ ಆರಾಧನೆಗೆ ಸಹಕಾರ ನೀಡಿದ YSS ಮತ್ತು ಐಶ್ವರ್ಯ ಮಕ್ಕಳಿಗೆ ನಾನು ಅನಂತ ಧನ್ಯವಾದಗಳನ್ನು, ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ವಿಶೇಷವಾಗಿ ಇಂದು ಇಡೀ ದಿನ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಶಿವ, ಅಶ್ವಿ, ಸೌಮ್ಯ ಇವರಿಗೆ ವಿಶೇಷ ವಂದನೆಗಳು. ಹಾಗೆ ದೇವಾಲಯವನ್ನು ಸ್ವಚ್ಛಗೊಳಿಸಿದ ವಿಭಿನ್ನ ಚಾನೆಟ್, ಜೂಡಿತ್, ಯಾಶಿಕ, ನ್ಯಾನ್ಸಿ ಇವರಿಗೂ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಇಂದಿನ ದಿನ ಧ್ವಜಾರೋಹಣವನ್ನು ಮಾಡಿ ಬಲಿಪೂಜೆಯನ್ನು ಅರ್ಪಿಸಿ ಸದೃಢ ವಿಶ್ವಾಸಕ್ಕೆ ಭರವಸೆ ಸಂತ ಅಂತೋಣಿ ಎನ್ನುವ ವಿಚಾರವಾಗಿ ನಮಗೆ ಬೋಧಿಸಿ ಆಧ್ಯಾತ್ಮಿಕ ಭೋಜನವನ್ನು ಉಣಬಡಿಸಿದವರು ನಮ್ಮ ಧರ್ಮ ಕ್ಷೇತ್ರದ ಗುರುಶ್ರೇಷ್ಠರಾದ ವಂದನೀಯ ಸ್ವಾಮಿ ಸ್ಟಾನಿಕ್ ಡಿಸೋಜರ್ ಇವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವರು ನಮ್ಮ ಧರ್ಮ ಕ್ಷೇತ್ರದ ಕಟ್ಟಾಳು. ನಾನು ಸೆಮಿನರಿಗೆ ಸೇರಿದ ದಿನಗಳಿಂದಲೂ ನನಗೆ ಬಹಳ ಪ್ರಿಯವಾದಂಥ ಗುರುಗಳು, ನನಗೆ ಗುರುವು ಕೂಡ. ಹಾಗೆ ಇವರು ಯಾವಾಗಲೂ ಇವತ್ತು ಹಾಡುಗಳನ್ನು ಕೇಳಿದ್ವಿ, ಪೂಜಾ ಸೆಟ್ಗಳು, ಆ ಮಹೋನ್ನತ ಪ್ರಭು ದಯ ತೋರಿ ಸುಮಾರು ಸೆಟ್ಗಳು ಇದ್ದಾವೆ. ಹಲವಾರು ಹಾಡುಗಳನ್ನು ನಾವು ಬಲಿಪೂಜೆಗಳಲ್ಲಿ ಇವರ ಹಾಡುಗಳನ್ನು ಹಾಡ್ತಾ ಇದ್ದೀವಿ. ಎಂಥ ಭಕ್ತಿ ಇವರ ಹಾಡುಗಳನ್ನು ಹಾಡುವಾಗ ನಮಗೆ ಮೂಡುತ್ತೆ. ಹಾಗೆ ಅವರ ಮಾತುಗಳನ್ನು ನೀವು ಕೇಳಿದ್ದೀರಿ. ಎಂಥ ಕಲಾತ್ಮಕ ಮಾತುಗಾರರು, ವಾಗ್ಮಿ, ದಯಾಳು ಇವರಾಗಿದ್ದಾರೆ. ಇವರಿಗೆ ಗುರು ಶ್ರೇಷ್ಠರಾದ ಮೇಲೆ ಇವರು ಪ್ರಥಮ ಬಾರಿಗೆ ನನಗನ್ಸುತ್ತೆ ನಮ್ಮ ಧರ್ಮ ಕೇಂದ್ರಕ್ಕೆ ಬಂದು ಬಲಿಪೂಜೆಯನ್ನು ಆರಂಭಿಸುತ್ತಿದ್ದಾರೆ. ಇವರಿಗೆ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವರ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ಇದನ್ನು ನಾನು ಅವರಿಗೆ ಬಲಿಪೂಜೆಯನ್ನು ಅರ್ಪಿಸಲು ಕೇಳಿಕೊಂಡಾಗ ಹಲವಾರು ಕೆಲಸ ಕಾರ್ಯಗಳಿದ್ದರೂ ಕೂಡ ಸಂತೋಷವಾಗಿ ಒಪ್ಪಿಕೊಂಡು ಇಂದು ಬಂದು ನನಗೆ ಆಧ್ಯಾತ್ಮಿಕ ಸವಿ ಭೋಜನವನ್ನು ಉಣಬಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್.
ಹಾಗೆ ಈ ಪುಣ್ಯಕ್ಷೇತ್ರಕ್ಕೆ ಸದಾ ಬೆನ್ನೆಲುಬಾಗಿ ನನಗೆ ಸಹಕಾರವನ್ನು ನೀಡುತ್ತಿರುವಂತಹ ವಂದನೆಯ ಸ್ವಾಮಿ ಸಂತೋಷ್ ಪೆರೇರ, ವಂದನೆಯ ಸ್ವಾಮಿ ಕ್ರಿಸ್ತರಾಜ್, ಹಾಗೆ ನಮ್ಮ ಧರ್ಮ ಕೇಂದ್ರದ ಮಾಜಿ ಗುರುಗಳಾದಂತಹ ಫಾದರ್ ಮತ್ತು ಎಲ್ಲರಿಗೂ ಪ್ರಿಯವಾದಂತಹ ಗುರುಗಳು ರಾಬರ್ಟ್ ಮಿನಲ್ ಅವರಿದ್ದಾರೆ, ಬಹಳ ದೂರದಿಂದ ಬರುತ್ತಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಲಿಪೀಠವನ್ನು ಬಹಳ ಸುಂದರವಾಗಿ ಅಲಂಕಾರ ಮಾಡುವಂತಹ ನಮ್ಮ ಧರ್ಮ ಕೇಂದ್ರದ ಧರ್ಮ ಭಗಿನಿಯರಿಗೂ ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಪೀಠಕ್ಕೆ ಹೂವುಗಳನ್ನು ತಂದು ಹಾಗೆ ಪೀಠಾಲಂಕಾರವನ್ನು ಮಾಡಿದಂತಹ ಮಾರ್ಗರೆಡ್ಡಿವರೆಗೂ ಅದಕ್ಕೆ ಸಹಕಾರ ನೀಡಿದಂತಹ ನಮ್ಮ ಧರ್ಮ ಕೇಂದ್ರದ ಪಾಲನಾ ಪರಿಷತ್ನ ಕಾರ್ಯದರ್ಶಿ ಬೆರ್ನಾ ಇವರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಭದ್ರಾವಣಕ್ಕೆ ಸಿದ್ಧತೆಯನ್ನು ಮಾಡಿದ ಆಲ್ವಿನ್, ಸೌಮ್ಯ, ಚಿನ್ನಪ್ಪ, ಜಾನ್ ಪೀಟರ್, ವಿನ್ಸೆಂಟ್ ಇವರಿಗೂ ಅನಂತ ಧನ್ಯವಾದಗಳನ್ನು ಹಾಗೆ ಇವರ ಆಶೀರ್ವಾದಗಳನ್ನು ಅವರ ಮೇಲೆ ಕೋರುತ್ತೇನೆ. ಪುನಃ ನಾಳೆಯ ದಿನ ನವೇನ ಇರುತ್ತೆ. ನಾಳೆ 5:45 ಜಪ್ಸರ, ಅನಂತರ ಬಲಿಪೂಜೆ ಇರುತ್ತೆ. ಮೊದಲನೇ ಸ್ವಾಮಿ ರಾಬರ್ಟ್ ಇದೆಲ್ಲೋ ಇವರು ಬಲಿಪೂಜೆಯನ್ನು ಅರ್ಪಿಸುತ್ತಾರೆ. ಹಾಗೆಯೇ ನಾಳಿದ್ದು ನವೀನ ಬಲಿಪೂಜೆ, ಹಾಗೆ ತೇರಿನ ಮೆರವಣಿಗೆ ಮತ್ತೆ ಪರಮಪ್ರಸಾದದ ಆಶೀರ್ವಚನ ಇರುತ್ತೆ. ಪ್ರಖ್ಯಾತ ಪ್ರಬೋಧಕರಾದ ಮೊದಲನೇ ಸ್ವಾಮಿ ಫ್ರಾಂಕ್ಲಿನ್ ಡಿಸೋಜರ್ ಅವರು ಬರ್ತಾರೆ. ಈ 3 ದಿನಗಳಲ್ಲೂ ನೀವು ಭಾಗವಹಿಸಿ ಹಬ್ಬಕ್ಕೆ ಉತ್ತಮ ಸಿದ್ಧತೆಯನ್ನು ಮಾಡಿ ಸಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗಿ ನಿಮ್ಮೆಲ್ಲರನ್ನ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ಬೇರೆ ಬೇರೆ ಧರ್ಮ ಕೇಂದ್ರಗಳಿಂದ ಭಕ್ತಾದಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದೇವರ ಅನಂತ ಆಶೀರ್ವಾದಗಳನ್ನು ಅವರ ಮೇಲೆ ಕೋರುತ್ತೇನೆ. ಹಲವಾರು ಕೋರಿಕೆ ಬೇಡಿಕೆಗಳನ್ನು ಇಟ್ಟುಕೊಂಡು ನೀವು ಕ್ಷೇತ್ರಕ್ಕೆ ಬಂದಿದ್ದೀರಿ. ಸಂತ ಅಂತೋಣಿಯವರ ಪ್ರಬಲ ಕಿರಣಗಳ ಮುಖಾಂತರ, ಅವರ ಪ್ರತಿಷ್ಠೆಯ ಪ್ರಾರ್ಥನೆ ಮುಖಾಂತರ ನಿಮ್ಮೆಲ್ಲರಿಗೂ ದೇವರ ಅನಂತ ಆಶೀರ್ವಾದಗಳು ಲಭಿಸಲಿ, ಆರೋಗ್ಯ, ಶಾಂತಿ, ಸಮಾಧಾನ ಲಭಿಸಲಿ, ಯಶಸ್ಸು ಲಭಿಸಲಿ. ಇದು ವಿಶೇಷವಾಗಿ ನಾನು ಪ್ರಾರ್ಥಿಸುತ್ತೇನೆ, ಹಾಗೆ ಹಾರೈಸುತ್ತೇನೆ. ಈಗ ಅಂತಿಮ ಆಶೀರ್ವಚನಕ್ಕಾಗಿ ನಾವೆಲ್ಲರೂ ಎದ್ದು ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಆತ್ಮೀಯರೇ, ಇಂದು ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮೋ ಮರಿಯ ಟಿವಿ ಚಾನೆಲ್ನ ಚಂದ್ರಯವರಿಗೆ, ಇವರಿಗೆ ಇವತ್ತು ಟ್ರೈನ್ ಮಿಸ್ ಆದರೂ ಕೂಡ ಬೆಂಗಳೂರಿನಿಂದ ಅವರ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಮ್ಮ ಮೇಲಿರುವಂತಹ ಅಪಾರ ಪ್ರೀತಿಯಿಂದ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೆಯೇ ಈ ದೇವರ ವಾಕ್ಯ ಎಲ್ಲೆಡೆ ಹರಡುವಂತೆ ಅವರಿಗೆ ನೆರವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದೊಡ್ಡ ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ಅಭಿನಂದಿಸುತ್ತೇನೆ. Oh
ನಿಮ್ಮ ಸನ್ನಿಧಿಗೆ ಬಂದಿರುವ ನಮ್ಮನ್ನು ವೀಕ್ಷಿಸಿರಿ. ನಮ್ಮ ಪೂರ್ಣ ನಂಬಿಕೆಯನ್ನು ಭರವಸೆಯನ್ನು ನಿಮ್ಮಲ್ಲಿ ಇರಿಸಿದ್ದೇವೆ. ನಮಗೆ ಅವಶ್ಯಕವಾಗಿರುವ ಪಾವಗಳನ್ನು ಪ್ರಭು ಯೇಸು ಕ್ರಿಸ್ತರಿಂದ ಪಡೆದು ಕೊಡಿರಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ನಮ್ಮ ಕೋರಿಕೆಯನ್ನು ಎಂದಿಗೂ ತಿರಸ್ಕರಿಸದಿರಿ. ವ್ಯಾಧಿಷ್ಠರಿಗಾಗಿ ಪ್ರಾರ್ಥಿಸೋಣ. ನಿಮ್ಮನ್ನು ಕಾಪಾಡಲು ನಿಮ್ಮನ್ನು, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವನಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮನ್ನು ನೆಲೆಸಲಿ.
ಕೃಪೆಯು ಹೊಂದಿದ